ಹರೇ ರಾಮ. ಸ್ಪಿರಿಚುವಲ್ ಟಾಕ್ ವಿತ್ ಶ್ರೀ ಸಂಸ್ಥಾನ. ಇವತ್ತು ದತ್ತ ಜಯಂತಿ. ದತ್ತಾತ್ರೇಯನಿಗೆ ಆ ಹೆಸರು ಹೇಗೆ ಬಂತು, ದತ್ತ ಎಂಬ ಪದದ ಅರ್ಥ ಏನು ಎಂದು ಶ್ರೀ ಸಂಸ್ಥಾನದವರು ನಮಗೆ ತಿಳಿಸಿಕೊಡ್ಬೋದಾ? ದತ್ತಾತ್ರೇಯನಿಗೆ ದತ್ತ ಎನ್ನುವ ಹೆಸರು ಏಕೆ ಬಂತು? ಆತ್ರೇಯ ಎನ್ನುವುದು ಅತ್ರಿ ಮಹರ್ಷಿಗಳ ಮಗ ಎನ್ನುವ ಅರ್ಥದಲ್ಲಿರುವಂಥದ್ದು. ದತ್ತ ಅನ್ನೋದು ಹೆಸರು ಯಾಕೆ? ಆ ಶಬ್ದದ ಅರ್ಥ ಕೊಡಲ್ಪಟ್ಟಿದ್ದು. ದತ್ತ ಅಂದರೆ ಕೊಡಲ್ಪಟ್ಟಿದ್ದು. ಒಬ್ಬ ಗುರು ತನ್ನನ್ನು ತಾನು ಕೊಟ್ಟುಕೊಳ್ತಾನೆ ಶಿಷ್ಯನಿಗೆ, ಅವನೇ ನಿಜವಾದ ಗುರು. ಯಾರು ತನ್ನನ್ನು ತಾನು ಶಿಷ್ಯರಿಗೆ ಕೊಟ್ಟುಕೊಳ್ತಾನೋ, ತನ್ನಲ್ಲಿ ಏನು ಉಳಿಸ್ಕೊಳ್ಳದೆ ಮೋಡ ನೀರನ್ನೆಲ್ಲ ಭೂಮಿಗೆ ಕೊಡ ಮಾಡುವ ಹಾಗೆ ತನ್ನೊಳಗಿನ ಅರಿವನ್ನು, ತನ್ನ ಚೈತನ್ಯವನ್ನು ಯಾರು ಶಿಷ್ಯರಿಗೆ ಧಾರೆ ಎರೆದು ಕೊಡ್ತಾನೋ ಅವನೇ ಗುರು, ಅವನೇ ದತ್ತ. ಆ ದತ್ತನ ಆವಿರ್ಭಾವದ ದಿನ ಪೂರ್ಣಿಮೆ ಬೇರೆ, ಪೂರ್ಣತೆಯೇ ಗುರು, ಪೂರ್ಣತೆಯನ್ನು ಕೊಡುವವನು ಗುರು. ಗುರುವಾರ ಬೇರೆ, ಒಂದು ಬಗೆಯ ಗುರು ಪೂರ್ಣಿಮೆ ದತ್ತ ಜಯಂತಿ. ಹಾಗಾಗಿ ಗುರು ಕೊಟ್ಟುಕೊಳ್ತಾನೆ, ಅದಕ್ಕೆ ಗುರು ಸದಾ ಸಿದ್ಧ ಇದ್ದಾನೆ. ಕೊಟ್ಟುಕೊಳ್ಳೋದಕ್ಕೆ, ತೆಗೆದುಕೊಳ್ಳೋದಕ್ಕೆ, ಸ್ವೀಕರಿಸೋದಕ್ಕೆ ನಾವು ಸಿದ್ಧರಿದ್ದೇವಾ? ಹರೇ ರಾಮ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ವಿಷಯಗಳ ಕುರಿತು ಮಾಹಿತಿ ಹಾಗೂ ಪ್ರಶ್ನೆಗಳಿಗೆ ಉತ್ತರವನ್ನು ಶ್ರೀ ಸಂಸ್ಥಾನದವರು ನಮಗೆ ನೀಡಲಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ನಿರೀಕ್ಷಿಸೋಣ.